ಮೀಸೆ ಬಂದವನಿಗೆ ದೇಶ ಕಾಣಲ್ಲ, ಮಲೆ ಬಂದವಳಿಗೆ ನೆಲ ಕಾಣಲ್ಲ ಅಂತಾರೆ. ಆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ವ್ಯತ್ಯಾಸ ಆವಾಗಲೇ ಶುರುವಾಗೋದು. ಹೆಣ್ಣು ಮಕ್ಕಳಿಗೆ ಎದೆ ಬರುತ್ತೆ, ಆದರೆ ಗಂಡು ಮಕ್ಕಳಿಗೆ ಎದೆ ಬಂದರೆ ಬರುತ್ತೆ. ಕೆಲವು ಆಟಲು ಹುಡುಗರು ಏನು ಯಾರ ಮುಂದೆ ಅವನು ಬನೀನೂ ತೆಗೆಯಲ್ಲ, ಯಾಕಂದರೆ ಅವನು ಎದೆ ಇಷ್ಟು ದಪ್ಪ ಇರುತ್ತೆ. ಹೆಣ್ಣು ಮಕ್ಕಳ ಎದೆ ಹಿಂಗಿರುತ್ತೆ. ತಂದೆ ತಾಯಿಗಳಿಗೆ ಆತಂಕ ಆಗುತ್ತೆ. ಈ ಎದೆಗಳು ಹೆಣ್ಣು ಮಕ್ಕಳ ಥರ ಇದ್ದರೆ ಅದನ್ನು ಚಿಕ್ಕ ಹುಡುಗರಲ್ಲಿ ಜನನಾಂಗದಲ್ಲಿ ನೋವು ಯಾಕೆ ಬರುತ್ತೆ ಅಂದರೆ ಇದಕ್ಕೆ ಕಾರಣ ಇದೆ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಹದಿಹರೆಯದ ಮಕ್ಕಳ ಸಮಸ್ಯೆಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಮೀಸೆ ಬಂದ ಹುಡುಗನಿಗೆ ದೇಶ ಕಾಣಲ್ಲ ಅಂತಾರೆ, ಅಂದರೆ ಅಡಲ್ಟ್ಹುಡ್, ಅವನು ದೊಡ್ಡವನಾಗ್ತಾ ಇದ್ದಾನೆ. ಆ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ವ್ಯತ್ಯಾಸ ಆವಾಗಲೇ ಶುರುವಾಗೋದು. ಇವನಿಗೆ ಚಿಗುರು ಮೀಸೆ ಬರುತ್ತೆ. ಆ ಸಮಯದಲ್ಲಿ ಚಿಗುರು ಮೀಸೆ ಎಲ್ರಿಗೂ ಕಾಣುತ್ತೆ, ಆದರೆ ಅನ್ಫಾರ್ಚುನೇಟ್ಲಿ ಅದನ್ನು ಅನ್ಫಾರ್ಚುನೇಟ್ಲಿ ಅನ್ನಬಾರ್ದು. ಆ ಟೈಮ್ನಲ್ಲಿ ಸೆಕ್ಷುವಲ್ ಡೆವಲಪ್ಮೆಂಟ್ ಇರುತ್ತೆ. ಅವನಿಗೆ ಉದ್ರೇಕಗೊಳ್ಳುತ್ತೆ, ಎರೆಕ್ಷನ್ ಅಂತೀವಿ, ನಿಗುರುವಿಕೆ ಅಂತಾರೆ ಕನ್ನಡದಲ್ಲಿ. ಅದನ್ನು ಅವನಿಗೆ ಹೇಳ್ಕೊಳ್ಳೋಕ್ಕೂ ನಾಚಿಕೆ, ಯಾರು ಕೇಳೋಕ್ಕೂ ಒಂಥರ ಇದು ಮುಜುಗರ ಆಗುತ್ತೆ. ಬಟ್ ಅವನು ಮಲಗಿದ್ದಾಗೆ ರಾತ್ರಿ ಕನಸಿನಲ್ಲಿ ಏನೇನೋ ಕಾಣ್ತದೆ, ಆದರೆ ಎರೆಕ್ಷನ್ ಆಗುತ್ತೆ. ಕೆಲವು ಮಕ್ಕಳು ತಮ್ಮ ಜನನಾಂಗವನ್ನು ಕೈಯಿಂದ ಸ್ಟಿಮ್ಯುಲೇಟ್ ಮಾಡ್ಕೊಳ್ತಾರೆ, ಅದನ್ನು ಹಸ್ತಮೈಥುನ ಅಂತಾರೆ, ಅದನ್ನು ಮಾಸ್ಟರ್ಬೇಷನ್ ಅಂತಾರೆ. ಬಟ್ ನಾನು ಯಾಕೆ ಆ ಪದನ ಯೂಸ್ ಮಾಡ್ತಿದ್ದೀನಿ ಅಂದರೆ, ಕೆಲವು ಮಕ್ಕಳಿಗೆ ಆ ಶಿಶ್ನದ ಚರ್ಮ ಹಿಂದೆ ಹೋಗಲ್ಲ. ಇದನ್ನು ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಗಂಡು ಮಗುವಿನ ಶಿಶ್ನ ಅಂದರೆ ಪೀನೀಸ್, ಅದರ ಸ್ಕಿನ್ನು 5 ವರ್ಷದೊಳಗೂ ಕವರ್ ಆಗಿರುತ್ತೆ. ಏನನ್ನು ಕವರ್ ಆಗಿರುತ್ತೆ ಅಂದರೆ, ಇದನ್ನು ಕನ್ನಡದಲ್ಲಿ ಪಿಂಗ ಅಂತಾರೆ, ನಾವು ಇಂಗ್ಲೀಷ್ನಲ್ಲಿ ಗ್ಲ್ಯಾನ್ಸ್ ಪೀನೀಸ್ ಅಂತೀವಿ. ಅದು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಮಕ್ಕಳಿಗೆ ದೇವರು ಪ್ರೊಟೆಕ್ಷನ್ ಕೊಟ್ಟಿರ್ತಾನೆ. ಅದು ಸ್ಕಿನ್ನು ಕವರ್ ಆಗಿರುತ್ತೆ. ಎಲ್ಲಿವರೆಗೂ ಅಂದರೆ, ಮಕ್ಕಳಿಗೆ ಅದು ಎಕ್ಸ್ಪೋಸ್ ಆದರೆ ನ್ಯಾಪ್ಕಿನ್ ಇರಿಟೇಷನ್ ಅಂತೀವಿ ನಾವು, ಅದಕ್ಕೆ ದೇವರು ಅದಕ್ಕೆ ಕವರ್ ಮಾಡಿರ್ತಾನೆ. ಬಟ್ 5 ವರ್ಷ ಆದಮೇಲೆ ಆ ಚರ್ಮ ಸ್ವಲ್ಪ ಸ್ವಲ್ಪನೇ ಹಿಂದೆ ಹೋಗುತ್ತೆ. ಹೋಗಲಿಲ್ಲ ಅಂದರೆ ನೀವು ನಮ್ಮ ಹತ್ರ ಕರ್ಕೊಂಬಂದರೆ ಮಕ್ಕಳಿಗೆ ಸರ್ಕಮ್ಸಿಷನ್ ಮಾಡ್ತೀವಿ, ಕಥನ ಅಂತಾರೆ. ಇದು ರಿಲಿಜಿಯಸ್, ಮುಸ್ಲಿಮ್ಸು ಮತ್ತು ಜ್ಯೂಸ್ ಕಂಪಲ್ಸರಿ ಮಾಡ್ತಾರೆ, ಆದರೆ ಬೇರೆ ಧರ್ಮದವರು ಅದು ಮಾಡೋದಿಲ್ಲ. ಆದ್ದರಿಂದ ನಿಮ್ಮ ಮಕ್ಕಳಿಗೆ 5 ವರ್ಷ ಆದಮೇಲೆ ಚರ್ಮ ಹಿಂದೆ ಹೋಗಲಿಲ್ಲ ಅಂದರೆ ದಯವಿಟ್ಟು ಕರ್ಕೊಂಡು ಬಂದು ಸುಂತಿ ಅಂತಾರೆ ಉರ್ದು ಒಳಗೆ, ಖತ್ನ ಅಂತಾರೆ, ನಾವು ಸರ್ಕಮ್ಸಿಷನ್ ಅಂತೀವಿ. ಇದು ಯಾಕೆ ಮಾಡಬೇಕು ಅಂದರೆ, 14 ಅಥವಾ 15 ವರ್ಷದ ಹುಡುಗನಿಗೆ ಹಸ್ತಮೈಥುನ ಮಾಡ್ಕೊಳ್ತಾರೆ. ಅದು ಇಟ್ಸ್ ಎ ನ್ಯಾಚುರಲ್ ಫೆನಾಮಿನ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಲ್ಲ, ಬೇರೆ ಎಪಿಸೋಡ್ನಾಗ ಹೇಳಿದ್ದೀನಿ. ಆ ಸಮಯದಲ್ಲಿ ಈ ಚರ್ಮ ಏನಾದರೂ ಫೋರ್ಸಿಬಲಿ ಹಿಂದೆ ಹೋದರೆ ಇಷ್ಟು ದಪ್ಪ ಆಗುತ್ತೆ. ಅದನ್ನು ನಾವು ಪ್ಯಾರಾಫೈಮೋಸಿಸ್ ಅಂತೀವಿ. ಕೆಲವರು ನನಗೆ ಆ ಪ್ರಶ್ನೆ ಕೇಳ್ತಾರೆ, ಚಿಕ್ಕ ಹುಡುಗರಲ್ಲಿ ಜನನಾಂಗದಲ್ಲಿ ನೋವು ಯಾಕೆ ಬರುತ್ತೆ ಅಂದರೆ ಇದಕ್ಕೆ ಕಾರಣ ಇದೆ. ಚರ್ಮ ಫೋರ್ಸಿಬಲಿ ಹಿಂದೆ ಹೋದರೆ, ಇದು ಯೂಶ್ವಲಿ ಮದುವೆ ಆದಮೇಲೆ ಫಸ್ಟ್ ಟೈಮ್ ಇಂಟರ್ ಕೋರ್ಸ್ ಮಾಡಿದಾಗ ಅವ್ನಿಗೆ ಅಲ್ಲಿವರೆಗೂ ಗೊತ್ತಿರಲ್ಲ ಚರ್ಮ ಹಿಂದೆ ಹೋಗಬೇಕು ಅಂತ. ಅನ್ಫಾರ್ಚುನೇಟ್ಲಿ ಕೆಲವರಿಗೆ ವಿದ್ಯಾವಂತರಾದರೂ ಕೂಡ ಅವರಿಗೆ ತಿಳುವಳಿಕೆ ಇರಲ್ಲ. ಆಗ ಸೆಕ್ಸ್ ಮಾಡಿದಾಗ ಅದು ಹಿಂದೆ ಹೋಗಿ ಇಷ್ಟು ದಪ್ಪ ಆಗುತ್ತೆ, ಭೀಮನ ಗದೆ ಥರ. ಅದನ್ನು ನಾವು ಪ್ಯಾರಾಫೈಮೋಸಿಸ್ ಅಂತೀವಿ. ಆ ಸಮಯದಲ್ಲಿ ನಮ್ಮ ಹತ್ರ ಬಂದಾಗ ನಾವು ಮಲ್ಟಿಪಲ್ ಪಂಕ್ಚರ್ ಮಾಡಿ ಸ್ಕಿನ್ನ ರೆಡ್ಯೂಸ್ ಮಾಡಿ ಆಮೇಲೆ ಸರ್ಕಮ್ಸಿಷನ್ ಅಂತ ಮಾಡ್ತೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೆಳಗಿನ ಜಾವ 4 ಗಂಟೆಗೆ ನಾನು ಬೋರಿಂಗ್ ಹಾಸ್ಪಿಟಲ್ ಡ್ಯೂಟಿ ಡಾಕ್ಟ್ರ್ ಇದ್ದೀನಿ. 1985ರಲ್ಲಿ ಒಬ್ಬ VIP ಮಗ ಫಸ್ಟ್ ನೈಟ್ ಅವನಿಗೆ, ಆ ಫ್ಯಾಮಿಲಿಯೆಲ್ಲ ಬಂದಿರ್ತಾರೆ, ಆ ಹುಡುಗಿನೂ ಕರ್ಕೊಂಬಂದಿರ್ತಾರೆ. ಇವನಿಗೆ ಇಷ್ಟಪ್ಪ ಪೀನಿಸ್ ಆಗಿರುತ್ತೆ. ಅವ್ರ ಪ್ರಕಾರ ಈ ಹುಡುಗಿದೇನೋ ಪ್ರಾಬ್ಲಮ್ ಇದೆ ಅಂತ. ಆದರೆ ವಿದ್ಯಾವಂತನಾದರೂ ಕೂಡ ಅವ್ನಿಗೆ ಹೇಳಿದೆ, ಅಪ್ಪ ಅವ್ರದ್ದೆಲ್ಲ ಪ್ರಾಬ್ಲಮ್ ನಿಂದು, ನೀನು ಯಾಕೆ ಇದುವರೆಗೂ ಕೂಡ ಅಟ್ಲೀಸ್ಟ್ ಮದುವೆ ಆಗೋದಕ್ಕೆ ಮೊದಲು ಫಾರಿನ್ ಕಂಟ್ರೀಸ್ನಾಗೆಲ್ಲ ಅವರೆಲ್ಲ ಚೆಕ್ ಮಾಡಿಸ್ಕೋತಾರೆ ಜೆನೆಟಿಕಲ್ಲಿ. ಇದು ನಮ್ಮಲ್ಲಿ ಅನ್ಫಾರ್ಚುನೇಟ್ಲಿ ಇಲ್ಲ. ನಿನಗೆ ಸ್ಕಿನ್ನೇ ಹಿಂದೆ ಹೋಗ್ತಿರಲ್ಲ, ಈಗ ಫೋರ್ಸಿಬಲಿ ಸೆಕ್ಸ್ ಮಾಡಿದಾಗ ಹಿಂದೆ ಹೋಗಿದೆ, ಆದ್ದರಿಂದ ನಿನ್ನ ಪ್ರಾಬ್ಲಮ್ ಇದು ಭಾಳ ಸರಳವಾಗಿ ನಿನಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತೇಳಿ ಅವನಿಗೆ ಗಾಬರಿ ಆಗದಂಗೆ ಮಲ್ಟಿಪಲ್ ಪಂಕ್ಚರ್ ಮಾಡ್ತೀವಿ. ಸುಮ್ಮನೆ ಒಂದು ನೀಡ್ಲು ತೊಗೊಂಡು ಮಾಡಿ ಅದನ್ನು ಸ್ಕ್ವೀಸ್ ಮಾಡಿದರೆ ನಿಮ್ಮ ಸ್ಪ್ರೇ ಬಂದಂಗೆ ಬರುತ್ತೆ, ನೀರು ಶವರ್ನ ಬಂದಂಗೆ ಬರುತ್ತೆ.
ಎಲ್ಲ ಹೋದ್ಮೇಲೆ ಸಾಫ್ಟ್ ಆಗುತ್ತೆ, ಮುಂದಕ್ಕೆ ಕೇಳಿದ್ರೆ ಬಂದ್ಬಿಡುತ್ತೆ. ಅದಾದ ಮೇಲೆ ಈ ಪೇಷಂಟಿಗೆ ನಾವು ಸರ್ಕಮ್ಸಿಷನ್ ಮಾಡಿಸ್ಕೊ ಅಂತ ಅಡ್ವೈಸ್ ಮಾಡ್ತೀವಿ. ಸೊ ಯಾವುದಾದ್ರೂ 15 ವರ್ಷದ ಹುಡುಗನಿಗೆ ಏನಾದರೂ ನಿಮಗೆ ಆ ರೀತಿ ಪೇಯ್ನ್ ಅಂದಾಗೆ ದಯವಿಟ್ಟು ನಮ್ಮ ಹತ್ರ ಕರ್ಕೊಂಬನ್ನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು. 10 ವರ್ಷದಿಂದ ಒಬ್ಬ ಹುಡುಗನ್ನ ಶಾಲೆಗೆ ಹೋಗಬೇಕು, ಅವರಮ್ಮ ಬೇಗ ಕರ್ಕೊಂಬರ್ತಾಳೆ. ಏನು ಮಾಡ್ಕೊಂಬಂದಿರ್ತಾಳೆ ಅಂದರೆ ಅವನಿಗೆ ಅಂಡರ್ವೇರ್ ಹಾಕ್ದಿರೇ ಪ್ಯಾಂಟ್ ಹಾಕ್ತಾಳೆ, ಯೂನಿಫಾರ್ಮ್, ಸ್ಕೂಲ್ ಯೂನಿಫಾರ್ಮು, ಜಿಪ್ ಎಳಿತಾಳೆ. ಅವನು ಅಯ್ಯಪ್ಪ ಅಂತಾನೆ. ಯಾಕೆಂದರೆ ಇವನು ಜಿಪ್ಗೆ ಅವನ ಶಿಶ್ನುವಿನ ಚರ್ಮ ಸಿಕ್ಕಾಕೊಂಡ್ಬಿಡುತ್ತೆ. ಈ ಅಮ್ಮ ಅವನು ಅಳೋದು ನೋಡಿ ಪ್ಯಾಂಟನ್ನು ತೆಗಿಯೋಕ್ಕೆ ಬರಲ್ಲ ಅವರಿಗೆ, ಅನ್ಜಿಪ್ ಮಾಡಿದರೂ ಆಗಲ್ಲ. ಪ್ಯಾಂಟ್ನ ಕಟ್ ಮಾಡಿಬಿಟ್ಟು ಬರೀ ಆ ಜಿಪ್ಪನ್ನ ನೇತಾಡ್ಕೊಂಡು ನನ್ನ ಹತ್ರ ಬರ್ತಾರೆ. ಆಗ ನಾನು ಲೋಕಲ್ ಇಂಜೆಕ್ಷನ್ ಕೊಟ್ಟು ಜಿಪ್ ತೆಗಿ. ದಯವಿಟ್ಟು ಇದನ್ನು ಅಬ್ಸರ್ವ್ ಮಾಡಿ. ತಂದೆ ತಾಯಿಗಳು ಅಂಥ ಮಕ್ಕಳಿಗೆ ಅಂಡರ್ವೇರ್ ಹಾಕಿ ಆಮೇಲೆ ಪ್ಯಾಂಟ್ ಹಾಕಿ ಜಿಪ್ ಹಾಕ್ಬೇಕು, ಇಲ್ಲ ಜಿಪ್ಗೆ ಸಿಕ್ಕಾಕೊಂಡ್ಬಿಡುತ್ತೆ. ಅದನ್ನು ಸರ್ಕಮ್ಸಿಷನ್ ಮಾಡ್ತೀವಿ. ಇದು ಒಂದು. ಎರಡನೇದು, ಇನ್ನೊಂದು ಪ್ರಶ್ನೆ ನನಗೆ ಕೇಳ್ತಾರೆ, ಎದೆ ನೋವು ಯಾಕೆ ಬರುತ್ತೆ ಹುಡುಗರಿಗೆ? ಎದೆ ಅಂದರೆ ಬ್ರೆಸ್ಟ್. ನೀವು ನೋಡಿ, ಹೆಣ್ಮಕ್ಕಳಿಗೆ ಋತುಮತಿ ಆದಮೇಲೆ ಅವರ ಬ್ರೆಸ್ಟ್ಗಳು ದೊಡ್ಡದಾಗ್ತವೆ. ಅದು ಫೀಮೇಲ್ ಗುಣ, ಅದು ಅವರ ಎದೆಗಳು ಬರ್ತವೆ, ಎದೆ ಬರೋದು ಅಂತಾರೆ. ಅದಕ್ಕೇ ಕನ್ನಡದಲ್ಲಿ ನಾನು ಅವೆಲ್ಲ ಹೇಳಿದೆ, ಈ ಭಾಷೆಯನ್ನು ಮಾತನಾಡಿದರೆ ನಿಮಗೆ ಡಾಕ್ಟ್ರ್ ಏನೋ ಪೋಲಿ ಮಾತಾಡ್ದಂಗೆ ಅನಿಸುತ್ತೆ. ಇಲ್ಲ, ಈಚೀಚೆಗೆ ನಿಮ್ಮ ಟಿ ವಿಯಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ ಮಾಡೋಂಥ ಭಾಷೆ ಕೇಳಿದರೆ ನಾನು ಹೇಳೋ ಭಾಷೆ ಏನು ಅಂಥ ಕೀಳು ಮಟ್ಟದ್ದಲ್ಲ. ಮೀಸೆ ಬಂದವನಿಗೆ ದೇಶ ಕಾಣಲ್ಲ, ಮಲೆ ಬಂದವಳಿಗೆ ನೆಲ ಕಾಣಲ್ಲ ಅಂತಾರೆ. ಅಂದರೆ ಅಷ್ಟು ದುರಹಂಕಾರ. ಅಂದರೆ ಒಂದು ಹೆಮ್ಮೆ, ನಾನು ದೊಡ್ಡವಳಾಗಿದ್ದೀನಿ ಅಂತ. ಅದಕ್ಕೆ ಈ ಗಾದೆ ಮಾತಿರೋದು. ಇಂಥ ಹೆಣ್ಮಕ್ಳಿಗೆ ಎದೆ ಬರುತ್ತೆ, ಆದರೆ ಗಂಡು ಮಕ್ಕಳಿಗೆ ಎದೆ ಬಂದರೆ ಬರುತ್ತೆ. ಅದನ್ನು ನಾವು ಗೈನೆಕೋಮೇಸಿಯಾ ಅಂತೀವಿ ನಾವು. ಕೆಲವು ಹಾಸ್ಟೆಲ್ ಹುಡುಗರು ಏನು ಯಾರ ಮುಂದೆ ಅವನು ಬನೀನೂ ತೆಗೆಯಲ್ಲ, ಯಾಕಂದರೆ ಅವನು ಎದೆ ಇಷ್ಟು ದಪ್ಪ ಇರುತ್ತೆ. ಹೆಣ್ಣು ಮಕ್ಕಳ ಎದೆ ಹೆಂಗಿರುತ್ತೆ, ಬೇರೆ ಹುಡುಗರು ತಮಾಷೆ ಮಾಡ್ತಾರೆ. ತಂದೆ ತಾಯಿಗಳಿಗೆ ಆತಂಕ ಆಗುತ್ತೆ. ಪರ್ಟಿಕ್ಯುಲರ್ಲಿ ಹಾಸ್ಟೆಲಾಗಿರೋ ಹುಡುಗರಿಗೆ ಈ ಎದೆಗಳು ಹೆಣ್ಣು ಮಕ್ಕಳ ಥರ ಇದ್ದರೆ ಅದನ್ನು ಗೈನೆಕೋಮೇಸಿಯಾ ಅಂತೀವಿ. ಏನು ಮಾಡಬೇಕು ಡಾಕ್ಟ್ರೇ? ಇದು ಭಾಳ ಇಂಪಾರ್ಟೆಂಟು. ನಾವು ಇವನಿಗೆ 2 ಟೆಸ್ಟಿಸ್, ಯಾಕಂದರೆ ನೋಡಿ, ಫೀಮೇಲ್ ಹಾರ್ಮೋನ್ನ ಈಸ್ಟ್ರೋಜನ್ ಅಂತೀವಿ ನಾವು, ಗಂಡು ಮಕ್ಕಳ ಹಾರ್ಮೋನ್ನ ಟೆಸ್ಟೋಸ್ಟಿರೋನ್ ಅಂತೀವಿ ನಾವು. ಗಂಡು ಮಕ್ಕಳಲ್ಲೂ ಈಸ್ಟ್ರೋಜನ್ ಇರುತ್ತೆ, ಭಾಳ ಕಡಿಮೆ ಇರುತ್ತೆ, ಅದು ಅಡ್ರಿನಲ್ ಗ್ಲ್ಯಾಂಡಲ್ಲಿರುತ್ತೆ. ಅದೇನಾರ ಜಾಸ್ತಿ ಆದರೆ ಗಂಡು ಮಕ್ಕಳಿಗೆ ಎದೆ ಬರುತ್ತೆ. ಸೊ ಟೆಸ್ಟ್ ಮಾಡ್ತೀವಿ. ತಂದೆ ತಾಯಿಗೆ ಆ ಹುಡುಗನಿಗೆ ಒಂದು ಭರವಸೆ ಕೊಡ್ತೀವಿ, 18 ವರ್ಷದವರೆಗೂ ಬಾದರ್ ಮಾಡಬೇಡ, 18 ವರ್ಷ ಆದಮೇಲೂ ಕೂಡ ನಿನ್ನ ಎದೆಗಳು ಅದೇ ಥರ ಇದ್ದರೆ ಅದನ್ನು ಸಬ್ಕ್ಯುಟೇನಿಯಸ್ ಮ್ಯಾಸ್ಟೆಕ್ಟಮಿ ಅಂತ ಮಾಡ್ತೀವಿ. ಅಥವಾ ಈಗೆಲ್ಲ ಪ್ಲಾಸ್ಟಿಕ್ ಸರ್ಜನ್ಸು ಲೈಪೋಸಕ್ಷನ್ ಮಾಡಿ ಆ ಫ್ಯಾಟೆಲ್ಲ ತೆಗೆದು ಆ ಬ್ರೆಸ್ಟ್ ಟಿಶ್ಯೂನ ಇದನ್ನು ಇಡಿಯೋಪತಿಕ್ ಗೈನಕೋಮೇಸಿಯಾ ಅಂತೀವಿ ನಮ್ಮ ಭಾಷೆಯಲ್ಲಿ. ಸೊ ಅದು ಓನ್ಲಿ ಇಟ್ಸ್ ಎ ಫಿಸಿಕಲ್ ಪ್ರಾಬ್ಲಮ್. ಸೊ ಅವನಿಗೆ ಭರವಸೆ ಕೊಡಲಿಕ್ಕೋಸ್ಕರವಾಗಿ ಈ ಬ್ರೆಸ್ಟನ್ನು ನಾವು ಆಪ್ರೇಷನ್ ಮಾಡ್ತೀವಿ. ಅದು 18 ವರ್ಷದವರೆಗೂ ನೀವು ಕಾಯ್ಬೋದು. ಸೊ ಯಾರಿಗಾದರೂ ನಿಮಗೆ ಗೊತ್ತಿರೋರಿಗೆ ಗಂಡು ಮಕ್ಕಳ ಎದೆ ಹೆಣ್ಣು ಮಕ್ಕಳ ಎದೆ ಥರ ಇದ್ದರೆ ಗಾಬರಿ ಆಗಬೇಡಿ, ಇದನ್ನು ನಾವು ಗೈನೆಕೋಮೇಸಿಯಾ ಅಂತೀವಿ. ಸೊ ಇದು ಹದಿಹರಿಯದ ಮಕ್ಕಳಲ್ಲಿ ಕೆಲವು ಪ್ರಾಬ್ಲಮ್ಸು. ದಯವಿಟ್ಟು ನಾನೊಬ್ಬ ಕ್ವಾಲಿಫೈಡ್ ಡಾಕ್ಟರ್ ಆಗಿರೋದ್ರಿಂದ ಈ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಗಾಬರಿ ಆಗಬೇಡಿ. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.